ನಮಸ್ಕಾರ ಸ್ನೇಹಿತರೆ. ಈ ಭೂಮಿಯಲ್ಲಿ 84 ಲಕ್ಷ ಜೀವರಾಶಿಗಳು ಇವೆ. ಇವುಗಳಲ್ಲಿ ಭೂತ ಪ್ರೇತ, ಪಿಸಾಚಿನಿ, ನಿಸಾಚರ ಇತ್ಯಾದಿಗಳ ಗಣನೆ ಕೂಡ ಬರುತ್ತದೆ. ಸ್ನೇಹಿತರೆ, ಭೂತ ಪ್ರೇತಗಳಲ್ಲಿ ಪೂರ್ತಿಯಾಗಿ 12 ಪ್ರಜಾತಿಗಳು ಇವೆ. ಇದರಲ್ಲಿ ಏರುವಂಥ ಭೂತಗಳು ಜಿನ್ ಆಗಲಿ, ಬ್ರಹ್ಮರಾಕ್ಷಸರಾಗಲಿ ಮತ್ತು ಬ್ರಹ್ಮದೈತ್ಯ ಇವು ಎಲ್ಲಕ್ಕಿಂತ ಶಕ್ತಿಶಾಲಿ ಮತ್ತು ವಿಕರಾಳವಾಗಿ ಇರುತ್ತವೆ. ಆದರೆ ಸ್ನೇಹಿತರೆ, ಮನುಷ್ಯರ ಮುಂದೆ ಇವೆಲ್ಲವೂ ಮಂದಬುದ್ಧಿಯ ಕೋತಿಗೆ ಸಮಾನವಾಗಿವೆ. ಮನುಷ್ಯರು ಬೇಕಾದರೆ ಇವುಗಳನ್ನು ಕೋತಿಯಂತೆ ಕುಣಿಸಬಹುದು. ಹಾಗಾಗಿ ಇಂದಿನ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್, ಜ್ಞಾನಪೂರ್ಣವಾದ ಮತ್ತು ತುಂಬಾ ರೋಚಕವೂ ಆಗಿದೆ. ಹಾಗಾಗಿ ಸ್ನೇಹಿತರೆ, ನಿಮ್ಮೆಲ್ಲರಲ್ಲಿ ನಮ್ಮ ಒಂದು ರಿಕ್ವೆಸ್ಟ್ ಇದೆ, ಈ ವಿಡಿಯೋವನ್ನು ಎಲ್ಲಿಯೂ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಯಾಕಂದರೆ ಇಂದಿನ ಈ ವಿಡಿಯೋವನ್ನು ನೀವು ನೋಡಿದ ನಂತರ ನೀವು ಯಾವತ್ತಿಗೂ ಭೂತ ಪ್ರೇತಗಳಿಗೆ ಹೆದರಿಕೊಳ್ಳೋದಿಲ್ಲ. ಬದಲಿಗೆ ನಿಮ್ಮನ್ನು ಕಂಡು ಭೂತ ಪ್ರೇತಗಳು ಹೆದರಿಕೊಳ್ಳಲು ಶುರು ಮಾಡುತ್ತವೆ. ಸ್ನೇಹಿತರೆ, ನಮ್ಮ ಕನ್ನಡ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ನಿಮಗೆ ಕೆಲವು ಯಾವ ರೀತಿಯ ಸಸ್ಯ ಗಿಡಮೂಲಿಕೆಗಳ ಮಾಹಿತಿಯನ್ನು ಕಲಿಸಿಕೊಡ್ತೀವಂದರೆ ಇವುಗಳಿಗೆ ಭೂತ ಪ್ರೇತಗಳು ತುಂಬಾ ಹೆದರಿಕೊಳ್ಳುತ್ತವೆ. ವಿಡಿಯೋವನ್ನು ಗಮನವಿಟ್ಟು ನೋಡಿರಿ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವು ಯಾವ ರೀತಿಯ ಬೇರುಗಳು ಮತ್ತು ಚಮತ್ಕಾರಿಕ ವಸ್ತುಗಳ ಬಗ್ಗೆ ತಿಳಿಸ್ಕೊಡ್ತೀನಂದರೆ ಇವುಗಳಿಗೆ ಭೂತ ಪ್ರೇತಗಳು ತುಂಬಾ ಹೆದರಿಕೊಳ್ಳುತ್ತವೆ. ಇದನ್ನು ಕಂಡು ಗಡಗಡ ನಡುಗುತ್ತವೆ. ಅಷ್ಟೇ ಅಲ್ಲದೆ ನಾವು ನಿಮಗೆ ತಿಳಿಸುವಂಥ ವಸ್ತುಗಳಿಂದ ತಾಂತ್ರಿಕರಾಗಲಿ, ಮಾಂತ್ರಿಕರಾಗಲಿ, ಜ್ಞಾನವುಳ್ಳ ಜನರು ಭೂತ ಪ್ರೇತಗಳಿಗೆ ದಂಡವನ್ನು ಕೊಡುತ್ತಾರೆ. ಬಂಧನದಲ್ಲಿ ಕಟ್ಟಿ ಅವುಗಳನ್ನು ಎಲ್ಲಾದರೂ ಹೂತಾಕುತ್ತಾರೆ. ಇಲ್ಲಿ ಗುರು ಪರಂಪರೆಯಿಂದ ಯಾವ ಮಾಹಿತಿ ಸಿಕ್ಕಿದೆಯೋ ಅದೇ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಜೀವನದಲ್ಲಿ ತುಂಬಾ ಉಪಯೋಗಕ್ಕೆ ಬರುತ್ತದೆ. ಹಾಗಾಗಿ ವಿಡಿಯೋವನ್ನು ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಇಲ್ಲಿಯ ತನಕ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಇಂಥ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಹಾಗೆ ಭಕ್ತಿಯಿಂದ ಎಲ್ಲರೂ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್, ಜೈ ಹನುಮಾನ್ ಅಂತ ಬರೆಯಿರಿ. ಸ್ನೇಹಿತರೆ, ಮನುಷ್ಯರು 5 ತತ್ವಗಳಿರುವಂಥ ಭೌತಿಕ ಶರೀರದಲ್ಲಿ ವಿದ್ವಾನಗೊಂಡಿದ್ದಾರೆ. ಸ್ನೇಹಿತರೆ, ಮನುಷ್ಯನ ಶರೀರವು 5 ತತ್ವಗಳಿಂದ ನಿರ್ಮಾಣಗೊಂಡಿದೆ. 3 ತತ್ವಗಳಿಂದ ಭೂತವು ನಿರ್ಮಾಣಗೊಂಡಿರುತ್ತದೆ. ಸ್ನೇಹಿತರೆ, ಭೂತಗಳಂತೂ 3 ತತ್ವಗಳಿಂದ ನಿರ್ಮಾಣಗೊಂಡಿವೆ. ಮನುಷ್ಯರು ಮೃತ್ಯು ಹೊಂದಿದ ನಂತರ ಎಲ್ಲಕ್ಕಿಂತ ಮೊದಲು ಪ್ರೇತವಾಗುತ್ತಾರೆ. ಯಾವಾಗ ಪ್ರೇತ ಶರೀರದಿಂದ ಮುಕ್ತಿ ಸಿಗುತ್ತದೆಯೋ ನಂತರ ಅವರು ಪೂರ್ವಜರಾಗಿ ಬಿಡುತ್ತಾರೆ. ಇದಾದ ನಂತರವೇ ಆತ್ಮಕ್ಕೆ ಸದ್ಗತಿ ಅಥವಾ ದುರ್ಗತಿ ಸಿಗುತ್ತದೆ. ಸ್ನೇಹಿತರೆ, ಇಲ್ಲಿ ನೋಡೋದಾದರೆ ಭೂತಗಳು ಕೇವಲ 3 ತತ್ವದಿಂದ ಹುಟ್ಟಿಕೊಂಡಿವೆ. ಆದರೆ ಮನುಷ್ಯರು 5 ತತ್ವಗಳಿಂದ ಹುಟ್ಟಿಕೊಂಡಿದ್ದಾರೆ. ಇಲ್ಲಿ ಭೂತಗಳು ಮನುಷ್ಯರಿಗಿಂತ 2 ತತ್ವಗಳಲ್ಲಿ ಕೊರತೆಯನ್ನು ಹೊಂದಿವೆ. ಹಾಗಾಗಿ ನಾವು ಅವುಗಳಿಗೆ ಹೆದರಿಕೊಳ್ಳಬಾರದು. ಬದಲಿಗೆ ಅವುಗಳೇ ನಮ್ಮನ್ನು ನೋಡಿ ಹೆದರಿಕೊಳ್ಳಬೇಕು. ಸ್ನೇಹಿತರೆ, ಇಲ್ಲಿ ನಾವು ನಿಮಗೆ ಕೆಲವು ಯಾವ ರೀತಿಯ ಗುಪ್ತವಾದ ವಿಷಯಗಳನ್ನು ತಿಳಿಸ್ತಾ ಇದ್ದೀವಿ ಅಂದರೆ ಇಲ್ಲಿ ಎಷ್ಟು ತತ್ವಗಳಿಂದ ರೆಡಿಯಾಗಿದೆ, ಏನಾಗಿರುತ್ತೆ, ಇಂಥ ಬೇಸಿಕ್ ಮಾಹಿತಿ ನಿಮಗೆ ಗೊತ್ತಿರಲಿ ಅಂತ ತಿಳಿಸ್ತಾ ಇದ್ದೀವಿ. ಇಂಥ ಮಾಹಿತಿ ನಿಮಗೆ ಜೀವನದಲ್ಲಿ ಮುಂದೆ ತುಂಬ ಉಪಯೋಗಕ್ಕೆ ಬರಲಿ ಅನ್ನೋ ಉದ್ದೇಶ ನಮ್ಮದಾಗಿದೆ. ಸ್ನೇಹಿತರೆ, ಒಂದು ಸಮಯದ ವಿಷಯ ಆಗಿದೆ. ಇಲ್ಲಿ ಇಂದ್ರ ದೇವರು ಬೃಹಸ್ಪತಿ ದೇವರಿಗೆ ಒಂದು ಪ್ರಶ್ನೆ ಮಾಡ್ತಾರೆ. ಹೇ ಗುರುದೇವ, ಮನುಷ್ಯರು ಯಾವ ರೀತಿಯಾಗಿ ಈ ದುಷ್ಟ ಭೂತ ಪ್ರೇತ ಪಿಸಾಚಿಗಳಿಂದ, ಕೆಟ್ಟ ಶಕ್ತಿಗಳಿಂದ ತಮ್ಮನ್ನು ತಾವು ಸುರಕ್ಷಿತವಾಗಿ ಇಡಲು ಸಾಧ್ಯ ಹೇಳಿ. ಇಲ್ಲಿ ಇದೇ ಪ್ರಶ್ನೆಯನ್ನು ತಾಯಿ ಪಾರ್ವತಿ ದೇವಿ ಭಗವಂತನಾದ ಶಿವನಿಗೂ ಕೂಡ ಕೇಳಿದ್ದರು. ಹೇ ಶಿವನೇ, ಹೇ ಭೋಲೆನಾಥನೇ, ಹೇ ಪತಿ ಪರಮೇಶ್ವರ, ನನ್ನಲ್ಲಿ ಒಂದು ಪ್ರಶ್ನೆ ಇದೆ. ಇಲ್ಲಿ ಸಾಧಾರಣವಾದ ಮನುಷ್ಯರು ಯಾವ ರೀತಿಯಾಗಿ ಭೂತ ಪ್ರೇತಗಳನ್ನು ತಮ್ಮ ಬಂಧನದಲ್ಲಿ ಕಟ್ಟಿ ಇಡಬಹುದು, ಹೇಗೆ ಇವುಗಳಿಂದ ಉಳಿದುಕೊಳ್ಳಬಹುದು, ಹೇಗೆ ಅವುಗಳ ಮೇಲೆ ನಿಯಂತ್ರಣ ಇಡಬಹುದು, ಈ ರೀತಿಯ ಪ್ರಶ್ನೆಯನ್ನು ಶಿವನ ಬಳಿ ಕೇಳ್ತಾರೆ. ಆಗ ಭಗವಂತನಾದ ಶಿವನು ಪಾರ್ವತಿ ದೇವಿಗೆ ಒಂದು ಉಪದೇಶವನ್ನು ನೀಡುತ್ತಾರೆ. ಅದೇ ವಿಷಯವನ್ನು ಇಲ್ಲಿ ನಾವು ನಿಮಗೆ ತಿಳಿಸಲಿದ್ದೇವೆ. ಹಾಗಾಗಿ ವಿಡಿಯೋವನ್ನು ಗಮನವಿಟ್ಟು ನೋಡಿರಿ. ಸ್ನೇಹಿತರೆ, ಎಲ್ಲಕ್ಕಿಂತ ಮೊದಲು ಈ ವಿಡಿಯೋದಲ್ಲಿ ಭೂತ ಪ್ರೇತಗಳು ಅಂಟಿಕೊಳ್ಳುವಂಥ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ವ್ಯಕ್ತಿಯಲ್ಲಿ ಭೂತ ಪ್ರೇತ ಅಂಟಿದೆ ಅಂತ ಹೇಗೆ ತಿಳಿದುಕೊಳ್ಳೋದು? ಇಲ್ಲಿ ಕೆಲವು ಚಿಕ್ಕ ಪುಟ್ಟ ಲಕ್ಷಣಗಳು ಈ ರೀತಿಯಾಗಿ ಇರುತ್ತವೆ. ಯಾವಾಗ ಕಾರಣವಿಲ್ಲದೆ ಮನಸ್ಸು ಕೆಟ್ಟದಾಗಿರುವ ಸ್ಥಿತಿಗೆ ಬರುತ್ತದೆಯೋ, ವ್ಯಾಕುಲಗೊಳ್ಳುತ್ತದೆಯೋ ಅಲ್ಲಿ ಭೂತ ಪ್ರೇತದ ಲಕ್ಷಣಗಳು ಇರುವ ಸಾಧ್ಯತೆ ಇರುತ್ತದೆ. ಇಲ್ಲಿ ಮನಸ್ಸಿನ ಸ್ಥಿತಿ ಅಸಾಮಾನ್ಯವಾಗಿರುತ್ತದೆ. ಯಾರಲ್ಲಿ ಭೂತ ಪ್ರೇತಗಳು ಸೇರಿರುತ್ತವೆಯೋ ಅವರ ತಲೆ ಭಾರ ಆದಂತೆಯೇ ಅನ್ನಿಸ್ತಾ ಇರುತ್ತೆ. ಶರೀರದ ಮೇಲೆ ಏನೋ ಭಾರವನ್ನು ಹೊತ್ತಿರುವ ಹಾಗೆ ಅನುಭವ ಕೂಡ ಆಗುತ್ತಿರುತ್ತದೆ. ಯಾರಲ್ಲಿ ಭೂತ ಪ್ರೇತಗಳು ಆವರಿಸಿರುತ್ತವೆಯೋ ಅವರ ಕಣ್ಣುಗಳು ತಕ್ಷಣವೇ ಕೆಂಪು ಬಣ್ಣಕ್ಕೆ ತಿರುಗುತ್ತವೆ. ಇಲ್ಲಿ ಹೆಚ್ಚಾಗಿ ಊಟವನ್ನು ಸಹ ಸೇವಿಸುತ್ತಾರೆ.
ಅಥವಾ ಊಟವನ್ನೇ ಮಾಡೋದಿಲ್ಲ ಮತ್ತು ಹುಚ್ಚರಂತೆ ಆಟವಾಡಲು ಶುರು ಮಾಡ್ತಾರೆ. ವ್ಯರ್ಥವಾಗಿ ಮಾತನಾಡಲು ಕೂಡ ಶುರು ಮಾಡ್ತಾರೆ ಮತ್ತು ನಿದ್ರೆ ಮಾಡುವಾಗ ಎದ್ದು ನಡೆಯಲು ಶುರು ಮಾಡ್ತಾರೆ. ನಿದ್ದೆಗಣ್ಣಿನಲ್ಲಿ ಓಡಾಡುತ್ತಾರೆ. ಯಾವತ್ತಿಗೂ ಇವರಿಗೆ ಭಯ ಕಾಡ್ತಾ ಇರತ್ತೆ. ಇವೆಲ್ಲ ಮೇಲ್ಭಾಗದ ಲಕ್ಷಣಗಳು ಆಗಿವೆ. ಸ್ನೇಹಿತರೆ, ಹಲವಾರು ಜನರಿಗೆ ಭೂತ ಪ್ರೇತಗಳು ಆವರಿಸಿದಾಗ ಹೆಚ್ಚಾಗಿ ಬಾಯಾರಿಕೆ ಆಗುತ್ತದೆ. ನೀವು ಸಹ ನೋಡಿರ್ಬೋದು, ಯಾರಿಗೆಲ್ಲ ಭೂತ ಪ್ರೇತಗಳು ಅಂಟಿಕೊಂಡಿರುತ್ತವೆಯೋ ಅವರು ಹೆಚ್ಚಾಗಿ ನೀರನ್ನು ಕುಡಿತಾ ಇರ್ತಾರೆ. ಇಲ್ಲಿ ಅವರು ಒಂದು ಬಿಂದಿಗೆ ನೀರನ್ನು ಸಹ ಆರಾಮವಾಗಿ ಕುಡಿದಿರ್ತಾರೆ. ಗಂಟಲು ಹೆಚ್ಚಾಗಿ ಒಣಗುತ್ತದೆ. ಯಾಕಂದರೆ ಸ್ನೇಹಿತರೆ, ಭೂತ ಪ್ರೇತಗಳು ಅತೃಪ್ತ ಆತ್ಮಗಳಾಗಿರುತ್ತವೆ. ಇಲ್ಲಿ ದೇವಗಣರು ಇವುಗಳನ್ನು ನೀರಿನಿಂದ ದೂರ ಇಟ್ಟಿರ್ತಾರೆ. ಹಾಗಾಗಿ ಇವುಗಳು ಈ ರೀತಿಯಾದ ಶಿಕ್ಷೆಯನ್ನು ಅನುಭವಿಸುತ್ತಾ ಅಕಾರಣವಾಗಿ ಯಾರನ್ನಾದರೂ ಸೇರಿದರೆ ಇಲ್ಲಿ ನೀರಿನ ಬಯಕೆಯನ್ನು ಇಡುತ್ತವೆ. ಈಗ ನಿಜವಾಗಿಯೂ ಭೂತ ಪ್ರೇತ ಅಂಟಿದೆಯಾ ಇಲ್ವಾ ಅನ್ನೋದನ್ನ ಇಲ್ಲಿ ಹೇಗೆ ಕಂಡುಹಿಡಿಯೋದು? ಸ್ನೇಹಿತರೆ, ಇಲ್ಲಿ ನಾವು ನಿಮಗೆ 3 ಲಕ್ಷಣಗಳನ್ನು ತಿಳಿಸ್ತೀವಿ. ಸ್ನೇಹಿತರೆ, ಇದು ನಮ್ಮ ಸನ್ಯಾಸಿ ಗುರು ಸ್ವತಃ ನಮ್ಮ ಅನುಭವವೂ ಆಗಿದೆ. ಹಾಗಾಗಿ ಮಾಹಿತಿಯನ್ನು ಗಮನವಿಟ್ಟು ಕೇಳಿರಿ. ಸ್ನೇಹಿತರೆ, ಒಂದು ವೇಳೆ ಯಾರಿಗಾದರೂ ಭೂತ ಪ್ರೇತದ ಸಮಸ್ಯೆ ಅಂಟಿಕೊಂಡಿದ್ರೆ, ಒಂದು ವೇಳೆ ಅವರ ನಾಡಿಯನ್ನು ನೀವು ಸ್ಪರ್ಶ ಮಾಡಿ ನೋಡಿದ್ರೆ, ಯಾಕಂದರೆ ಮುಖ್ಯವಾಗಿ ನಮ್ಮಲ್ಲಿ 3 ಪ್ರಕಾರದ ನಾಡಿಗಳು ಇವೆ: ಈಡ, ಪಿಂಗಲ ಮತ್ತು ಸುಷುಮ್ನ ನಾಡಿ. ಇಲ್ಲಂತೂ ಮನುಷ್ಯನ ಶರೀರದಲ್ಲಿ 22,000 ನಾಡಿಗಳು ಇವೆ. ಆದರೆ 3 ನಾಡಿಗಳು ಇಂಪಾರ್ಟೆಂಟ್ ಇವೆ: ಈಡ, ಪಿಂಗಲ, ಸುಷುಮ್ನ. ಇಲ್ಲಿ ನೀವು ಯಾವುದೇ ನಾಡಿಯನ್ನು ಸ್ಪರ್ಶ ಮಾಡಿ ನೋಡಿದ್ರು ಅದು ಪೂರ್ತಿಯಾಗಿ ನಿಧಾನವಾಗಿ ನಡೀತಾ ಇರುತ್ತೆ. ಪೂರ್ತಿಯಾಗಿ ನಿಂತು ಹೋದಂತೆಯೇ ಕಾಣುತ್ತದೆ. ಈ ರೀತಿಯಾಗಿ ನೀವು ಮನುಷ್ಯನನ್ನು ಭೂತ ಪ್ರೇತಗಳು ಆವರಿಸಿವೆ ಅನ್ನೋದನ್ನು ಕಂಡುಹಿಡಿಯಬಹುದು. ಇನ್ನು 2ನೇ ಲಕ್ಷಣ ಏನಿದೆ ಅಂದರೆ, ಇಲ್ಲಿ ಯಾವ ವ್ಯಕ್ತಿಗೆ ಭೂತ ಪ್ರೇತಗಳು ಅಂಟಿರುತ್ತವೆಯೋ ಅಂಥ ವ್ಯಕ್ತಿಯ ಕಣ್ಣುಗಳನ್ನೇನಾದರೂ ನೀವು ದಿಟ್ಟಿಸಿ ನೋಡಿದ್ರೆ, ನಿರಂತರವಾಗಿ ನೋಡಿದ್ರೆ ನಿಮ್ಮನ್ನು ಅವರು ಗುರಾಯಿಸಿ ನೋಡ್ತಾರೆ. ಸ್ವತಃ ನಿಮಗೂ ಆ ಅನುಭವ ಆಗುತ್ತದೆ. ಇದನ್ನು ನಾವು ಕೆಲವು ಪೇಷಂಟ್ಗಳ ಮೇಲೆಯೂ ನೋಡಿದ್ದೇವೆ. ಸ್ನೇಹಿತರೆ, ಇದರ 3ನೇ ಲಕ್ಷಣ ಏನಿದೆ ಅಂದರೆ, ಇಲ್ಲಿ ಎಷ್ಟು ಅವರಿಗೆ ಬೆವರು ಸುರಿಯುತ್ತದೆ ಅಂದರೆ ಇದರ ಬಗ್ಗೆ ನೀವು ಕಲ್ಪನೆ ಮಾಡಿಕೊಳ್ಳಲು ಸಹ ಸಾಧ್ಯವಾಗಿರೋದಿಲ್ಲ. ಇಲ್ಲಿ ಯಾವ ವ್ಯಕ್ತಿಗೆ ಭೂತ ಪ್ರೇತಗಳು ಆವರಿಸಿರುತ್ತವೆಯೋ ಅವರ ಶರೀರದಿಂದ ದುರ್ಗಂಧವಾಗಿರುವಂಥ ಬೆವರು ಹನಿಗಳು ಆಚೆ ಬರುತ್ತವೆ. ಹಾಗಾದರೆ ಬನ್ನಿ, ಇಂಥ ಸಮಸ್ಯೆಗಳಿಂದ ಆಚೆ ಬರುವಂಥ ಉಪಾಯವನ್ನು ತಿಳಿದುಕೊಳ್ಳೋಣ. ಇದನ್ನು ಭಗವಂತನಾದ ಶಿವನು ತಾಯಿ ಪಾರ್ವತಿ ದೇವಿಗೂ ತಿಳಿಸಿದ್ದಾರೆ. ಜೊತೆಗೆ ಗುರುಗಳಿಂದ ಪಡೆದಂಥ ಒಂದು 2-3 ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತೀನಿ. ಹಾಗಾಗಿ ತುಂಬ ಗಮನವಿಟ್ಟು ಕೇಳಿರಿ. ಭಗವಂತನಾದ ಶಿವನು ಪಾರ್ವತಿ ದೇವಿಗೆ ಈ ರೀತಿ ಹೇಳ್ತಾರೆ: ಇಲ್ಲಿ ಯಾವ ಮನುಷ್ಯರು ಯಾವುದಾದ್ರೂ ಸಾತ್ವಿಕ ಮಂತ್ರವನ್ನು ಜಪ ಮಾಡ್ತಾರೋ ಆ ಮಂತ್ರ ಆಂಜನೇಯ ಸ್ವಾಮಿ ಇದಿರಬಹುದು, ರಾಮನದ್ದಿರಬಹುದು, ಅಥವಾ ದುರ್ಗಾದೇವಿ ಮಂತ್ರ ಇರಲಿ, ಶಿವನ ಮಂತ್ರ ಇರಬಹುದು. ಅಂದರೆ ಇಲ್ಲಿ ಯಾವ ಮನುಷ್ಯರು ದೇವನ ದೇವತೆಗಳ ಸಾತ್ವಿಕ ಮಂತ್ರವನ್ನು ಜಪ ಮಾಡ್ತಾರೋ ಅವರನ್ನು ಯಾವತ್ತಿಗೂ ಭೂತ ಪ್ರೇತಗಳು ಕಾಡೋದಿಲ್ಲ. ಇಲ್ಲಿ ಯಾವ ಪವಿತ್ರ ಮಂತ್ರವನ್ನು ಬೇಕಾದರೂ ಜಪ ಮಾಡಬಹುದು. ಯಾಕಂದರೆ ಮಂತ್ರದ ಶಕ್ತಿ ತುಂಬಾ ಪ್ರಬಲವಾಗಿರುತ್ತದೆ. ಮಂತ್ರದಿಂದ ಮನುಷ್ಯನ ಶರೀರದಲ್ಲಿ ಔರ ಮಂಡಲದ ನಿರ್ಮಾಣ ಆಗುತ್ತದೆ. ಈ ರೀತಿಯಾಗಿ ಮನುಷ್ಯರು ಯಾವತ್ತಿಗೂ ಸುರಕ್ಷಿತವಾಗಿ ಇರುತ್ತಾರೆ. ಭೂತ ಪ್ರೇತಗಳ ಸಮಸ್ಯೆಯಿಂದ ಉಳಿದುಕೊಳ್ಳುವ 2ನೇ ಉಪಾಯವನ್ನು ಹೇಳ್ತೀನಿ ಕೇಳಿ. ಭೂತ ಪ್ರೇತಗಳನ್ನು ಓಡಿಸಲು ಭೂತನಾಶಕ ಔಷಧಿ ಕೂಡ ಬರುತ್ತದೆ. ಬೇಕಾದರೆ ಇದರ ಬಗ್ಗೆ ನೀವು ಗೂಗಲ್ ಮಾಡಿ ನೋಡಬಹುದು. ಭೂತನಾಶಕ ಅಂತ ಹಲವಾರು ಔಷಧಿಗಳು ಸಿಗುತ್ತವೆ. ಇದನ್ನು ಗೂಗಲ್ ಮಾಡಿ ನೋಡಬಹುದು. ಇವುಗಳನ್ನು ಸುಟ್ಟು ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿಗೆ ಭೂತ ಪ್ರೇತ ಅಂಟ್ಕೊಂಡಿದ್ರೆ ಅಥವಾ ಮನೆಯಲ್ಲಿ ಆವರಿಸ್ಕೊಂಡಿದ್ರೆ, ಒಂದು ವೇಳೆ ಇವುಗಳನ್ನು ಸುಟ್ಟು ಮನೆಯಲ್ಲಿ ಹೊಗೆ ಆಡಿಸಿದ್ರೆ, ಅವರಿಗೆ ತೋರಿಸಿದ್ರೆ ಭೂತ ಪ್ರೇತಗಳು ತಕ್ಷಣ ಬಿಟ್ಟು ಓಡಿ ಹೋಗುತ್ತವೆ. ಇನ್ನು 3ನೇದಾಗಿರೋ ವಿಷಯ ಏನಿದೆ ಅಂದರೆ, ತಾಯಿ ಪಾರ್ವತಿ ದೇವಿಗೆ ಭಗವಂತನಾದ ಶಿವನು ಈ ರೀತಿ ಹೇಳ್ತಾರೆ: ಇಲ್ಲಿ ಯಾವ ಮನುಷ್ಯರು ತುಳಸಿ ಗಿಡದ ಬೇರನ್ನು ತಮ್ಮ ಕೊರಳಲ್ಲಿ ಧರಿಸಿಕೊಳ್ಳುತ್ತಾರೋ ಅವರಿಗೆ ಭೂತ ಪ್ರೇತದಂಥ ಕೆಟ್ಟ ಸಮಸ್ಯೆಗಳು ಕಾಡೋದಿಲ್ಲ. ಬದಲಿಗೆ ಇವರನ್ನು ನೋಡಿ ಇನ್ನಷ್ಟು ಹೆದರಿಕೊಳ್ಳುತ್ತವೆ. ಯಾಕಂದರೆ ತುಳಸಿ ಗಿಡದ ಬೇರು ಏನು ಸಾಮಾನ್ಯವಾದ ಬೇರು ಅಲ್ಲ. ಇಲ್ಲಿ ಯಾರು ತುಳಸಿ ಗಿಡದ ಬೇರನ್ನು ಧರಿಸಿಕೊಂಡಿರ್ತಾರೋ ಅವರ ಹತ್ತಿರ ಭೂತ ಪ್ರೇತಗಳು ಸಹ ಸುಳಿಯೋದಿಲ್ಲ. ಒಂದು ವೇಳೆ ಹತ್ತಿರಕ್ಕೆ ಬರುವ ಪ್ರಯತ್ನ ಮಾಡಿದ್ರು ಇದರ ಪ್ರಭಾವದಿಂದ ಅವು ಸುಟ್ಟು ಭಸ್ಮ ಆಗುತ್ತವೆ. ಇನ್ನು 4ನೇದಾಗಿ ಭೂತ ಪ್ರೇತಗಳನ್ನು ಓಡಿಸುವಂಥ ರಾಮಬಾಣ ಉಪಾಯವನ್ನು ಹೇಳ್ತೀವಿ ಕೇಳಿ. ಸ್ನೇಹಿತರೆ, ಬಿಳಿ ಅಕ್ಕದ ಗಿಡದ ಬೇರು. ಒಬ್ಬ ಸಂತ ಮಹಾತ್ಮರು ತಿಳಿಸಿದ ಹಾಗೆ ಇಲ್ಲಿ ಯಾವುದೇ ಪ್ರಕಾರದ ಭೂತ ಪ್ರೇತ ಇರಲಿ, ಎಷ್ಟೇ ಶಕ್ತಿಶಾಲಿಯರಲಿ, ಒಂದು ವೇಳೆ ವ್ಯಕ್ತಿಯು ಬಿಳಿ ಹೂವಿನ ಎಕ್ಕದ ಗಿಡದ ಬೇರನ್ನು ರವಿಪುಷ್ಯ ನಕ್ಷತ್ರದಲ್ಲಿ ಅಥವಾ ಗಣೇಶ ಚತುರ್ಥಿ, ಹೋಳಿ ಹುಣ್ಣಿಮೆ, ದೀಪಾವಳಿ ಹಬ್ಬದಂಥ ಶುಭ ದಿನಗಳಲ್ಲಿ ಧರಿಸಿಕೊಂಡ್ರೆ ಅಥವಾ ಗ್ರಹಣ ಕಾಲದಲ್ಲಿ ಧರಿಸಿದರೂ ಸಹ ಎಲ್ಲ ಪ್ರಕಾರದ ಭೂತ ಪ್ರೇತದಂಥ ಸಮಸ್ಯೆಗಳಿಂದ ವ್ಯಕ್ತಿ ಉಳಿದುಕೊಳ್ಳುತ್ತಾನೆ. ಇನ್ನು 5ನೇದಾಗಿರುವ ಉಪಾಯವನ್ನು ತಿಳಿಸ್ತೀವಿ ಕೇಳಿ. ಇಲ್ಲಿ ಭಗವಂತನಾದ ಶಿವನು ತಾಯಿ ಪಾರ್ವತಿ ದೇವಿಗೆ ಕಾಕಚಂಡೀಶ್ವರ ಕಲ್ಪತಂತ್ರಂ
ವನಸ್ಪತಿ ಶಾಸ್ತ್ರದಲ್ಲಾಗಲಿ ಮತ್ತು ತಂತ್ರಶಾಸ್ತ್ರದಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ನಿರ್ಗುಂಡಿ ಸಸ್ಯದ ಬೇರು ಭೂತ ಪ್ರೇತಗಳ ಕಾಲ ಅಂತಾನೆ ಹೇಳ್ಬೋದು. ಇಲ್ಲಿ ನಿರ್ಗುಂಡಿ ಸಸ್ಯದ ಬೇರನ್ನ ಮಂಗಳವಾರದ ದಿನ ನಿರ್ಗುಂಡಿ ಸಸ್ಯದ ಬೇರನ್ನ ಆಂಜನೇಯ ಸ್ವಾಮಿಗೆ ಅರ್ಪಿಸಿ ಒಂದು ವೇಳೆ ಯಾರಾದರೂ ಇದನ್ನು ಧರಿಸಿಕೊಂಡ್ರೆ ಎಲ್ಲ ಪ್ರಕಾರದ ಭೂತ ಪ್ರೇತದ ಸಮಸ್ಯೆಗಳಾಗಲಿ ಅಥವಾ ನಿಮಗೆ ಯಾವುದಾದ್ರೂ ನಕಾರಾತ್ಮಕ ಶಕ್ತಿಗಳು ಹಾನಿ ಮಾಡಲು ಪ್ರಯತ್ನ ಮಾಡ್ತಾ ಇದ್ರೆ ಎಲ್ಲವೂ ವಿಫಲಗೊಳ್ಳುತ್ತವೆ. ಈ ಕಲಿಯುಗದಲ್ಲಿ ಕೇವಲ ಆಂಜನೇಯ ಸ್ವಾಮಿಯನ್ನು ನೆನೆದರೂ ಕೂಡ ಇಂಥ ಕೆಟ್ಟ ಶಕ್ತಿಗಳು ದೂರ ಆಗುತ್ತವೆ. ಒಂದು ವೇಳೆ ಯಾವುದಾದ್ರೂ ಪುಣ್ಯಾತ್ಮಗಳಿದ್ರೆ ಒಂದು ವೇಳೆ ಅವರು ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದು ಆಂಜನೇಯ ಸ್ವಾಮಿಯ ಸಾಧಕರಾಗಿದ್ದು ಅಥವಾ ಯಾವುದೋ ದುರ್ಘಟನೆಯ ಕಾರಣದಿಂದಾಗಿ ಇಂಥ ಆಂಜನೇಯ ಸ್ವಾಮಿಯ ಭಕ್ತರು ಮೃತ್ಯು ಹೊಂದಿದ್ದರೆ ಒಂದು ವೇಳೆ ನೀವು ಆಂಜನೇಯ ಸ್ವಾಮಿಯ ಹೆಸರನ್ನು ತೆಗೆದುಕೊಂಡು ಹನುಮಾನ್ ಚಾಲಿಸವನ್ನು ಜಪ ಮಾಡಿ ಅಂಥವರನ್ನು ಓಡಿಸಲು ಪ್ರಯತ್ನ ಮಾಡಿದ್ರೆ ಅದು ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅವರು ನಿಮಗಿಂತ ಮುಂಚೆ ಅವರು ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದಾರೆ. ಹಾಗಾಗಿ ಇಂಥ ಭೂತ ಪ್ರೇತಗಳಿಂದ ಉಳಿದುಕೊಳ್ಳಲು ಇಲ್ಲಿ ಗುರುಗಳು ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೀವು ತುಳಸಿಯ ಮಾಲೆ, ರುದ್ರಾಕ್ಷಿಯ ಮಾಲೆ, ವೈಜಯಂತಿಯ ಮಾಲೆ ಆಗಲಿ ಇತ್ಯಾದಿ ಪವಿತ್ರ ಮಾಲೆಗಳನ್ನು ಕೊರಳಲ್ಲಿ ಧರಿಸಬಹುದು. ಸ್ನೇಹಿತರೆ, ಈ ಹಿಂದೆ ನಾವು ನಿಮಗೆ ಮೊದಲೇ ತಿಳಿಸಿದ ಹಾಗೆ ಈ ದಿವ್ಯವಾದ ಸಸ್ಯಗಳ ಬೇರನ್ನು ಧರಿಸೋದ್ರಿಂದ ಮನಸ್ಸಿನ ಜೊತೆಗೆ ಶರೀರವೂ ಕೂಡ ಪವಿತ್ರಗೊಳ್ಳುತ್ತದೆ, ಶುದ್ಧವಾಗುತ್ತದೆ. ಇಲ್ಲಿ ಔರಾ ಮಂಡಲದ ಶಕ್ತಿ ಕೂಡ ವಿಕಾಸಗೊಳ್ಳುತ್ತದೆ. ಇಲ್ಲಿ ಪಾದರಸದ ತಾಯಿತವೂ ಕೂಡ ಬರುತ್ತದೆ. ಅದನ್ನು ಧರಿಸಿದ್ರೆ ಆ ವ್ಯಕ್ತಿಗೆ ಭೂತ ಪಿಶಾಚಿಗಳು ತೊಂದರೆ ಕೊಡೋದಿಲ್ಲ. ಇಲ್ಲಿ ಪಾದರಸವು ಸಾಕ್ಷಾತ್ ಭಗವಂತನಾದ ಶಿವನ ಸ್ವರೂಪವೇ ಆಗಿದೆ. ಇದನ್ನು ಬೇಕಾದರೆ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೂ ಕಟ್ಟಬಹುದು. ವಿಡಿಯೋ ಇಷ್ಟ ಆದರೆ ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಕಾಮೆಂಟ್ ಹಾಕಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.